ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರ ಪ್ರತಿಭಟನೆಯ ದಿನಾಂಕ ನಿಗದಿ ಜನವರಿ 19ರಂದು ಸಾರಿಗೆ ನೌಕರರ ಹೋರಾಟಕ್ಕೆ ಕರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಂತಹ ಸಾರಿಗೆ ನೌಕರರ ಪ್ರತಿಭಟನೆಯ ದಿನಾಂಕ ನಿಗದಿ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಹಾಗೂ ಗ್ರಹಿಸುವಂತಹ ವಿಚಾರ ಏನು ಅಂದರೆ, ಒಂದು ಕಡೆ ಬಿಜೆಪಿಯ ಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ, ಒಂದು ಕಡೆ ಕಾಂಗ್ರೆಸ್ ಜಿ ಈ ಒಂದು ಯೋಜನೆಯ ವಿರುದ್ಧವಾಗಿ ಹೆಸರು ಬದಲಾವಣೆ ಮಾಡಿದ್ದಕ್ಕೆ ಸಮರವನ್ನ ಸಾರ್ಥ ಕೂತ್ಕೊಂಡಿದೆ. ಇಲ್ಲಿ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಡಿದೆದ್ದು ಕೂತ್ಕೊಂಡಿದ್ದಾರೆ. ಸಾರಿಗೆ ನೌಕರದ್ದು ಮುಗಿಸ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಎಷ್ಟು ವರ್ಷ? 2025ರಿಂದ ಶುರುವಾಗಿದೆ ಅದು. 2025ರಿಂದ ಅವರು ಹೇಳ್ತಾ ಇದ್ದಾರೆ, ನಮಗೆ 38 ತಿಂಗಳ ವೇತನ ಬಂದಿಲ್ಲ, ನಮಗೆ 38 ತಿಂಗಳಿಗೆ ಬೇಕಾಗಿರುವಂತಹ ವೇತನವನ್ನು ಕೊಟ್ಟಿಲ್ಲ ಅಂತ ಹೇಳಿ. ರಾಮಲಿಂಗ ರೆಡ್ಡಿ ಅವರನ್ನು ನಾನು ಕೇಳ್ತಾ ಇದ್ದೀನಿ, ಸರ್ ಎಲ್ಲಿದ್ದೀರಾ ಸರ್, ಬಂದ್ಬಿಡಿ ಒಂದ್ಸಲ ಕಂಪ್ಲೀಟ್ ಕ್ಲಿಯರ್ ಮಾಡ್ಬಿಡಿ ಏನೇನು ನಡೀತಾ ಇದೆ ಅಂತ ಹೇಳಿ. ಜನವರಿ 19ರಂದು ಸಾರಿಗೆ ನೌಕರರ ಹೋರಾಟಕ್ಕೆ ಕರೆಯನ್ನು ನೀಡಲಾಗಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರಿಗೆ ಪತ್ರವನ್ನ ಬರೆದ ಸಮಿತಿ ಹಿಂಬಾಕಿ ವೇತನ ಪರಿಷ್ಕರಣೆಗೆ ಒತ್ತಾಯ ಮಾಡಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಸರ್ ಏನು ಅಂತ ಮುಗಿಸ್ಬಿಡಿ ಸರ್ ಅದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೋಹನ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಹನ್, ಒಂದ್ ಕಡೆಗೆ ಬಿಜೆಪಿಯವರು ಪ್ರತಿಭಟನೆ ಅಂತ ಕುತ್ಕೊಂಡಿದ್ದಾರೆ, ಅಹೋರಾತ್ರಿ ಧರಣಿ ಅಂತ. ಇನ್ನೊಂದ್ ಕಡೆ ಕಾಂಗ್ರೆಸ್ ಸಮರವನ್ನ ಸಾರ್ಲಿಕ್ಕೆ ರೆಡಿ ಆಗಿದೆ ಜಿ ವಿಚಾರವಾಗಿ. ಇಲ್ಲಿ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ ಎಲ್ಲಾ ಬಸ್ ಡ್ರೈವರ್ಸ್ಗಳು ಹಾಗೆ ಕಂಡಕ್ಟರ್ ಸೇರ್ಕೊಂಡು. ಇದು ಮುಗಿಸುವಂತಹ ಕೆಲಸ ಏನು? ಅವ್ರಿಗೆ ವೇತನ ಕೊಡಬೇಕೋ, ಕೊಡ್ತೀವೋ ಕೊಡಲ್ವೋ ಅಂತ ಹೇಳಿ ಮುಗಿಸುವಂತ ಕೆಲಸ 2025ರಿಂದ ಎಳ್ಕೊಂಡು ಬರ್ತಾ ಇದ್ದಾರೆ. ಹಿಂಗೆ ಮುಂದೆ ಹೋದ್ರೆ ಇನ್ನು ಸಾರಿಗೆ ಒಂದು ಇರಲ್ವಾ ಅಂತ ಹೇಳಿ ಪ್ರಶ್ನೆ ಬರ್ತಾ ಇದೆ. ಏನಂತಂದ್ರೆ, ಇದು ಸರ್ಕಾರದ ವಿರುದ್ಧ ಏನು ಸಾರಿಗೆ ನೌಕರರು ಈಗ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹಿಂದೆ ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿ ಪಾವತಿ ಸೇರಿದಂತೆ ಒಂದು ಹಲವು ಪ್ರಮುಖಗಳನ್ನ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕೂಡ ರಾಜ್ಯಾದ್ಯಂತ ಹೋರಾಟಕ್ಕೆ ಈಗಾಗಲೇ ಕರೆಯನ್ನು ನೀಡಿದ್ದಾರೆ. ಏನು ಜಂಟಿ ಕ್ರಿಯಾ ಸಮಿತಿಯ ಒಂದು ನೇತೃತ್ವದ ಒಂದು ಸರ್ಕಾರಿ ಒಂದು ನೌಕರರ ಒಂದು ಬೃಹತ್ ಪ್ರತಿಭಟನೆಯನ್ನ ದಿನಾಂಕವನ್ನು ಈಗಾಗಲೇ ಒಂದು ನಿಗದಿಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ರಾಜ್ಯದ ಈಗ ಎಲ್ಲ ಸಾರಿಗೆ ಮತ್ತು ಒಂದು ನಿಗಮದಲ್ಲಿ ಕೆಲಸ ಮಾಡುವಂತಹ ಎಲ್ಲ ನೌಕರರು ತಮ್ಮ ಒಂದು ಸ್ಥಗಿತವನ್ನುಗೊಳಿಸಿ ಹೋರಾಟ ನಡೆಸೋಕೆ ಈಗಾಗ ಎಲ್ಲವೂ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದರಿಂದ ರಾಜ್ಯಾದ್ಯಂತ ಸರ್ಕಾರಿ ಬಸ್ ಮತ್ತು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗುವ ಆತಂಕವೂ ಕೂಡ ಈಗಾಗಲೇ ಎದುರಾಗಿದೆ ಅಂತ ಹೇಳ್ಬೋದು. ಮುಂದೆ ಸರ್ಕಾರದ ಕೊನೆಯ ಕ್ಷಣದಲ್ಲಿ ಮಾತುಕತೆ ಮುಂದಾಗ್ತದೆ ಅಥವಾ ಇಲ್ವೋ ಎಂಬುದರ ಮೇಲೆ ಈಗ ಎಲ್ಲರ ದೃಷ್ಟಿ ನೆಟ್ಟಿದೆ ಅಂತಾನೆ ಹೇಳ್ಬೋದು. ಈ ಹೋರಾಟದ ಹಿನ್ನೆಲೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೂ ಪತ್ರ ಬರೆದಿದ್ದಾರೆ. ವೇತನ ಪರಿಷ್ಕರಣೆ ಜಾರಿಗೊಳಿಸುವುದು ಮತ್ತು ಹಿಂಬಾಕಿ ಮೊತ್ತವನ್ನ ಮತ್ತೆ ತಕ್ಷಣ ಪಾವತಿ ಮಾಡುವಂತೆ ಈಗಾಗಲೇ ಒತ್ತಾಯಿಸಿ ನಾನಾ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಈಗಾಗಲೇ ಇಟ್ಟು ಅದಕ್ಕೆ ಒಂದು ಸ್ಪಂದನಕ್ಕೆ ಆಗ್ಲಿ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಈ ಹೋರಾಟ ತೀವ್ರಗೊಳ್ಳುವ ಎಚ್ಚರಿಕೆಯೂ ಸಾರಿಗೆ ನೌಕರರಿಗೆ ಕೂಡ ಈಗಾಗಲೇ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಕಾವ್ಯ.